ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಯ್ತಾ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದೇ ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ನಡೆಯುತ್ತ ರಾಜಭವನಕ್ಕೆ ಮಾಹಿತಿ ನೀಡಿರುವಂತಹ ಸಿಎಂ ಕಚೇರಿ. ಪ್ರಮಾಣ ವಚನಕ್ಕೆ ರಾಜಭವನದ ಅಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸುಮಾರು ದಿನಗಳಿಂದ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲವನ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ಸಂಪುಟ ವಿಸ್ತರಣೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಪಟ್ಟಿ ಫೈನಲ್ ಆಗುತ್ತೆ, ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇಲ್ಲ. ಆದರೆ ಇದರೆಲ್ಲದರ ನಡುವೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಭರದ ಸಿದ್ಧತೆಯನ್ನು ಕೂಡ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ನೋಡಿ, ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆಗಳು ಅಂತಿಮ ಹಂತಕ್ಕೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಇನ್ನೇನು ತಲುಪಿಬಿಡ್ತು. ಇವತ್ತು ಸಂಜೆ ಪಟ್ಟಿ ಫೈನಲ್ ಆಯಿತು, ರಿಲೀಸ್ ಮಾಡ್ತಾರೆ ಎನ್ನುವಷ್ಟರಲ್ಲಿ ಮತ್ತೆ ಗೊಂದಲಗಳು ಸೃಷ್ಟಿಯಾಗ್ತಾ ಇರುವಂಥದ್ದು, ಮತ್ತೆ ಮುಂದಕ್ಕೆ ಹೋಗ್ತಾ ಇರುವಂಥದ್ದು. ಆದರೆ ಆಗಸ್ಟ್ 3ನೇ ತಾರೀಕು ಸಚಿವರ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಬಹುತೇಕ ಖಚಿತವಾಗಿರುವಂಥದ್ದು. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ನಡೆಯಲಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಈಗಾಗಲೇ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾಜಭವನಕ್ಕೆ ಮಾಹಿತಿಯನ್ನು ಕೂಡ ನೀಡಿದ್ದಾರಂತೆ. ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನ ನೀವು ಕೂಡ ಗಮನಿಸಬಹುದು. ಇನ್ನೂ ಅಂತಿಮವಾಗಿಲ್ವಾ ನೂತನ ಸಚಿವರ ಪಟ್ಟಿ? ನಿನ್ನೆ ದೆಹಲಿಯಲ್ಲಿ ಹರಿಪ್ರಸಾದ್ ಜೊತೆ 2 ಬಾರಿ ಸಭೆಯನ್ನ ನಡೆಸಲಾಯಿತು. ಕೆಪಿಸಿಸಿ ಅಧ್ಯಕ್ಷರ ಜೊತೆ 2 ಬಾರಿ ಸಭೆಯನ್ನ ನಡೆಸಿದ್ದಾರೆ ಹೈಕಮಾಂಡ್ ವರಿಷ್ಠರು. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರಿಂದ ಚರ್ಚೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ ಮತ್ತೆ ಬಿಕೆ ಹರಿಪ್ರಸಾದ್ ಅವರ ಜೊತೆ ಹೈಕಮಾಂಡ್ ಮೀಟಿಂಗ್ ಕೂಡ ನಡೆಸಲಿದೆ. ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ರಾಜ್ಯದ ಪ್ರಮುಖ ನಾಯಕರು ನಡೆಸುತ್ತಿರುವಂತಹ ಮಾತುಕತೆಗಳು ಏನಿದೆ, ಸಕಾರಾತ್ಮಕ ಮುಕ್ತಾಯದತ್ತ ಸಾಗುತ್ತಿರುವಂತಹ ಬೆನ್ನಲ್ಲೇ ಇತ್ತ ರಾಜಧಾನಿಯಲ್ಲೂ ಕೂಡ ಸಮಾರಂಭದ ಆಯೋಜನೆಗೆ ಚಾಲನೆಯನ್ನ ಕೂಡ ನೀಡಲಾಗಿರುವಂಥದ್ದು. ರೂಪುರೇಷೆಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಟಿವಿ ಸ್ಕ್ರೀನ್ ಪರದ ಮೇಲೆ. ನೋಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆ ಡಿಪಿಎಆರ್ ಉನ್ನತ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಲೋಕಭವನದ ಆವರಣದಲ್ಲಿ ಭವ್ಯ ವೇದಿಕೆ ಮತ್ತು ಗಣ್ಯರಿಗೆ ಆಸನಗಳ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ಮತ್ತೆ ಹರಿಪ್ರಸಾದ್ ಅವರ ಜೊತೆಗೆ ಹೈಕಮಾಂಡ್ನ ಮೀಟಿಂಗ್ ಕೂಡ ಮಾಡಲಿದೆ ಎನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ. ನೋಡಿ, ಡಿಸಿಎಂ ಹುದ್ದೆಗಳ ಬಗ್ಗೆ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಜಾರ್ಜ್ ಅವರನ್ನ ಡಿಸಿಎಂ ಮಾಡುವಂತೆ ಸಿದ್ದು ಒತ್ತಾಯ ಕೂಡ ಮಾಡ್ತಾ ಇದ್ದಾರಂತೆ. ಜಾರ್ಜ್ ಪರ ವರಿಷ್ಠರ ಮುಂದೆ ಮಾಜಿ ಸಿಎಂ ಬ್ಯಾಟಿಂಗ್ ಬೀಸಿದ್ದಾರೆ. ಹಿರಿತನ ಆಧಾರದಲ್ಲಿ ಡಿಸಿಎಂ ಪಟ್ಟ ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಲಿಂಗಾಯತ ಎಸ್ಟಿ ಸಮುದಾಯಕ್ಕೂ ಡಿಸಿಎಂ ಹುದ್ದೆಗೆ ಬೇಡಿಕೆ ಕೂಡ ಇರುವಂತದ್ದು. ಹೈಕಮಾಂಡ್ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ನಿರಾಸಕ್ತಿಯನ್ನ ತೋರಿಸಿರುವಂತದ್ದು. ಅನಗತ್ಯ ಗೊಂದಲವನ್ನ ತಪ್ಪಿಸೋಕೆ ಹೆಚ್ಚುವರಿ ಡಿಸಿಎಂ ಬೇಡ ಅಂತ ಹೈಕಮಾಂಡ್ ತನ್ನ ನಿಲುವನ್ನ ಕೂಡ ರಾಜ್ಯದ ನಾಯಕರಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ಆದರೂ ಕೂಡ ಜಾರ್ಜ್ ಹಿರಿಯರಿದ್ದಾರೆ, ಇವರಿಗೆ ನೀವು ಈ ಬಾರಿ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು. ಆ ಒಂದು ಹುದ್ದೆಯಲ್ಲಿ ಜಾರ್ಜ್ ಅವರಿಗೂ ಕೂಡ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಬಸವರಾಜ ರಾಯರೆಡ್ಡಿಗೆ ಸ್ಪೀಕರ್ ಹುದ್ದೆ ಆಫರ್ ಕೂಡ ಬಂದಿರುವಂತದ್ದು. ಸ್ಪೀಕರ್ ಹುದ್ದೆ ಆಫರ್ ಕೊಟ್ಟಿರ್ತಕ್ಕಂಥ ನಾಯಕರು ಬಿಆರ್ ಪಾಟೀಲ್ ಹೆಸರು ಹೇಳಿರ್ತಕ್ಕಂಥ ಸಿದ್ದರಾಮಯ್ಯ, ಬಿಆರ್ ಪಾಟೀಲ್ ಅವರ ಹೆಸರನ್ನ ಹೇಳಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯ. ಇನ್ನೊಂದೆಡೆ ಎಚ್.ಕೆ. ಪಾಟೀಲ್ ಪರ ಡಿಕೆ ಒಲವನ್ನ ಕೂಡ ತೋರಿಸಿದ್ದಾರಂತೆ. ಅಂತಿಮ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ನಾಯಕರು. ನೋಡಿ, ಸಚಿವ ಸಂಪುಟ ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಆದರೆ ಇದರ ಮಧ್ಯೆ ಸ್ಪೀಕರ್ ಯಾರು ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಈ ಒಂದು ಸ್ಪೀಕರ್ ಸ್ಥಾನಕ್ಕೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಕೂಡ ಕೇಳಿಬಂದಿದೆ. ಇವರ ಹೆಸರನ್ನ ಮುಂದೆ ಇಟ್ಟಿರೋರು, ಪ್ರಸ್ತಾಪ ಮಾಡಿರೋರು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು. ಇನ್ನು ಎಚ್.ಕೆ. ಪಾಟೀಲ್ ಅವರ ಪರವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಒಲವನ್ನ ತೋರಿಸಿದ್ದಾರೆ. ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ಸಿದ್ದು ಮತ್ತು ಡಿಕೆ ಇವರಿಬ್ಬರಲ್ಲಿ ಯಾರ ಹೆಸರನ್ನ ಹೈಕಮಾಂಡ್ ಸೂಚಿಸುತ್ತೆ ಅನ್ನೋದೇ ಇಲ್ಲಿ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.